ಗುರುಜಿ, ಇನ್ನು ಮುಂದಿನ ರಾಶಿ ಧನುರ್ ರಾಶಿ. ಈ ಧನುರ್ ರಾಶಿಯವರಿಗೆ ಈ ಯುಗಾದಿಯ ಹೊಸ ಸಂವತ್ಸರ ನಂತರ ಯಾವೆಲ್ಲ ರೀತಿಯ ಫಲಾನುಫಲಗಳನ್ನ ತಂದುಕೊಡುತ್ತೆ? ನೋಡಿ, ಧನುಷ್ ರಾಶಿಯವ್ರಿಗೆ ಗುರು ಏನು ಸಿಂಹರಾಶಿಯಲ್ಲಿ ಸಂಚಾರಣೆ ಮಾಡ್ತಾನೆ. ಆ ಧನುಷ್ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದಲ್ಲಿ, ಮೂಲಾ ನಕ್ಷತ್ರದಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಸಂತಾನ ವಿಳಂಬ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಈ ಪರಾಭವ ಸಂವತ್ಸರದಲ್ಲಿ ಅವ್ರಿಗೆ ಯೋಗ್ಯ ಫಲವನ್ನು ಕೊಡ್ತಾನೆ. ಅತಿ ಶೀಘ್ರದಲ್ಲಿ ಸಂತಾನ ಭಾಗ್ಯವನ್ನು ಕೊಡ್ತಕ್ಕಂಥವನು, ಮತ್ತು ವಿವಾದಗಳಲ್ಲಿ ಚೆನ್ನಾಗಿ ಆಗ್ತಕ್ಕಂಥದ್ದು, ಮತ್ತು ವಿವಾಹ ವಿಳಂಬ ಯಾರ್ಯಾರಿಗಾಗಿದ್ದಾರೆ, ಮದುವೆ ಕಂಕಣ ಭಾಗ್ಯ ಕೊಡಬಾರ್ದಿರಲ್ಲ ನೋಡಿ, ಈ ಪರಾಭವ ಸಂವತ್ಸರದಲ್ಲಿ ಅತಿ ಶೀಘ್ರದಲ್ಲಿ ಫಲ ಕೊಡ್ತಕ್ಕಂಥವನೇ ಭಗವಂತ. ತುಂಬ ಚೆನ್ನಾಗಾಗುತ್ತೆ. ಆದರೆ ಮಾನಸಿಕವಾಗಿ ಕೋಪಕ್ಕೆ ಮನಸ್ಸನ್ನು ಕೊಡಬೇಡಿ ದಯವಿಟ್ಟು. ಅದರಲ್ಲೂ ಪೂರ್ವಾಷಾಢ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರಿಗೆ, ಇನ್ನು ಉತ್ತರಾಷಾಢ ಮೂಲಾ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ, ಪೂರ್ವಾಷಾಢ ನಕ್ಷತ್ರದವ್ರಿಗೆ ಮಾತ್ರ ಕೋಪ ವಿಪರೀತ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ಗರ್ಭಕ್ಕೆ ಸಂಬಂಧಪಟ್ಟಂಗೆ ತೊಂದರೆ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹುಷಾರಾಗಿ ನೋಡ್ಕೊಳ್ಳಿ, ಕೇರ್ಫುಲ್ ಆಗಿರಿ. ಕಾಲಕ್ಕೆ ವೈದ್ಯಕೀಯ ತಪಾಸಣೆ ಮಾಡಿಸ್ತಾ ಇರಿ. ಮತ್ತು ನೀವು ನಿಮ್ಮ ಕುಲದೇವರನ್ನ ಭದ್ರಪಡಿಸ್ಕೊಳ್ಳಿ. ನೀವು ಏನು ಅರಿಕೆಗಳನ್ನು ಮಾಡ್ಕೊಂಡಿರ್ತೀರಿ ದೇವತಾ ಕಾರ್ಯದಲ್ಲಿ, ಅದನ್ನು ಪೂರ್ಣ ಪ್ರಮಾಣವಾಗಿ ಪರಿಗಣನೆಗೆ ತಗೊಂಡು ಅದನ್ನು ಮುಗಿಸಿ. ಕೆಲವರು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕು ಅಂತೀರಿ, ಕೆಲವರು ಮುನೇಶ್ವರನ ಇಡಬೇಕು ಅಂತ ಇರ್ತೀರಿ, ಕೆಲವ್ರಿಗೆಲ್ಲ ಮನೆಗೆ ಪ್ರತಿಷ್ಠಾಪನೆ ಮಾಡಬೇಕು, ದೇವಸ್ಥಾನಕ್ಕೆ ದುಡ್ಡು ಕೊಡಬೇಕು ಅಂತಕ್ಕಂಥದ್ದು, ಆಂಜನೇಯನಿಗೆ ವಿಶೇಷವಾಗಿ ಪೂಜೆ ಮಾಡಿಸ್ಬೇಕು ಅಂಥದ್ದು ಇವೆಲ್ಲ ಇರುತ್ತೆ. ಶಿವನ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸ್ಬೇಕು ಅಂತಕ್ಕಂಥದ್ದು ಎಲ್ಲ ಖಂಡಿತವಾಗಿ ಕಾಲಕ್ಕೆ ನೀವೇನು ಅರಿಕೆಗಳನ್ನು ಮಾಡ್ಕೊಂಡಿರ್ತೀರಿ ದೇವತಾ ಸನ್ನಿಧಿಗಳಿಗೆ ಹೋಗಿ ನಾವು ಅರಿಕೆಯನ್ನು ಸಲ್ಲಿಸಿದಾಗ ಖಂಡಿತವಾಗೂ ಶುಭ ಫಲ ಬರುತ್ತೆ. ಯಾಕೆಂದರೆ ಇವಾಗ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಅಂದ್ಕೊಂಡ್ರೆ ನೀವು ಎಷ್ಟು ಖುಷಿಯಾಗಿರ್ತೀರೋ, ಹಾಗೆ ದೇವಾಲಯದಲ್ಲಿರ್ತಕ್ಕಂಥ ಒಂದು ಶಕ್ತಿ ವೈಬ್ರೇಷನ್ ಆ ರೀತಿ ಇರುತ್ತೆ. ದೇವರುಗಳು ನಮಗೋಸ್ಕರ ಕಾಯ್ತಾ ಇರ್ತಕ್ಕಂಥದ್ದು. ನನ್ನ ವಂಶಜರಾಗಿರ್ತಕ್ಕಂಥ ಮಕ್ಕಳುಗಳು ನನ್ನ ಸನ್ನಿಧಿಗೆ ಬಂದಿದ್ದಾರೆ, ಅವ್ರಿಗೆ ನಾನು ಒಳ್ಳೇದು ಮಾಡಬೇಕು ಅಂತೇಳಿ ಇಲ್ಲಿ ಆ ದೇವತೆಗಳಿಗೆ ಒಂದು ಆಸೆ ಇರ್ತಕ್ಕಂಥದ್ದು. ಕುಲದೇವರುಗಳಿಗೆ ನಮ್ಮ ಕುಲದೇವತೆಗಳಿಗೆ ನಮ್ಮ ಮೇಲೆ ಅಷ್ಟೇ ಪ್ರೀತಿ ಪಾತ್ರರಾಗಿರ್ತಾರೆ, ನಮ್ಮನ್ನು ಕಾಪಾಡ್ತಿರ್ತಾರೆ. ನಮಗೇ ಗೋಚರ ಆಗದೆ ಇದ್ದಂಗೆ ನಮಗೆ ಅವರು ಶಕ್ತಿಯನ್ನು ತುಂಬ್ತಾ ಇರ್ತಾರೆ. ಹಾಗಾಗಿ ನೀವೆಲ್ಲರೂ ಕುಲದೇವರುಗಳನ್ನು ಧ್ಯಾನ ಮಾಡ್ತಕ್ಕಂಥದ್ದು ಮಾಡಿ. ಖಂಡಿತ ಮುಂದಿನ ದಿನಮಾನಗಳಲ್ಲಿ ತುಂಬ ಚೆನ್ನಾಗಾಗ್ತಕ್ಕಂಥದ್ದು. ಮತ್ತು ಈ ನವಂಬರು ಡಿಸೆಂಬರು ವರ್ಷದಾದ್ಯಂತ ಇನ್ನು ಬರುವ ಸಂವತ್ಸರದಲ್ಲಿ ಈ 4 ತಿಂಗಳ ಕಾಲ ಮಿಶ್ರ ಫಲವನ್ನು ಕೊಡ್ತಕ್ಕಂಥದ್ದು ಜಾಸ್ತಿ. ಅಂದರೆ ಅಶುಭ ಕಾರ್ಯಗಳನ್ನು ಮಾಡಿಸ್ತಕ್ಕಂಥದ್ದು, ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತಕ್ಕಂಥದ್ದು, ಸೂಸೈಡ್ ಮಾಡ್ತಕ್ಕಂಥದ್ದು, ಡೈವರ್ಸು ಹೋಗೋ ಆ ಮಟ್ಟಕ್ಕೆ ಹೋಗೋ ಗಂಟ ತೊಗೊಂಡೋಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಮತ್ತು ಪರಾಭವಗಳನ್ನು ಅಂತದ್ದು, ರಾಜಕೀಯದಲ್ಲಿ ಅವನು ಆ ಸ್ಥಾನಮಾನದಿಂದ ಕೆಳಗಡೆ ಇಳಿತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅದರಲ್ಲೂ ಧನುಷ ರಾಶಿಯಲ್ಲಿರ್ತಕ್ಕಂಥ ಕೆಲವು ರಾಜಕೀಯದ ವ್ಯಕ್ತಿಗಳಿಗೆಲ್ಲ ವಿಶೇಷವಾಗಿ ನೋವು ಬರ್ತಕ್ಕಂಥದ್ದು, ಕಂಟಕ ಬರ್ತಕ್ಕಂಥದ್ದು, ಸಾವು ನೋವುಗಳು ನಡೀತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ಗುರು ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ದತ್ತನ ಆಲಯಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿ ಆಕಾರ ಉಕಾರ ಮಕಾರಗಳನ್ನು ಒಂದು ಧ್ಯಾನ ಮಾಡ್ತಕ್ಕಂಥದ್ದು. ಆಕಾರ ಮೂಲ ರೂಪೇಣ, ಉಕಾರ ಸ್ತಂಭ ಶಾಖಿಣೆ, ಮಕಾರ ಫಲಪುಷ್ಪಾಯ, ವೃಕ್ಷ ರಾಜಾಯತೆ ನಮಃ. ಆ ದತ್ತನ ಮೂಲ ಮಂತ್ರವಾಗಿರ್ತಕ್ಕಂಥದ್ದೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಕಾರದಲ್ಲಿ ಬ್ರಹ್ಮ ಇರತಕ್ಕಂಥದ್ದು, ಉಕಾರದಲ್ಲಿ ವಿಷ್ಣು ಇರತಕ್ಕಂಥದ್ದು, ಮಕಾರದಲ್ಲಿ ಪರಮೇಶ್ವರನ ಲಯಕಾರಕನಾಗಿರ್ತಕ್ಕಂಥ ಪರಮೇಶ್ವರನ ಧ್ಯಾನ ಮಾಡ್ತಕ್ಕಂಥದ್ದು ಮಾಡಿ. ಕಾಲಭೈರೇಶ್ವರನ ಸನ್ನಿಧಿಗೆ ರಾಹು ಕಾಲದಲ್ಲಿ ಕೂಷ್ಮಾಂಡದ ದೀಪಗಳನ್ನು ಅಣಿಸ್ತಕ್ಕಂಥದ್ದು ಮರಿಬೇಡಿ. ಧನುಷು ರಾಶಿಯವರು ಖಂಡಿತ ಒಳ್ಳೆಯದಾಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದು.